ಹೆಲೋ ಹಾಯ್ ಎವ್ರಿಬಡಿ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನನ್ನ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ನನ್ನ ಹೆಸರು ಕಾವೇರಿ. ಸೊ ಇವತ್ತು ಒಂದು ಸಿಂಪಲ್ ವಿಡಿಯೋ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸಿಂಪಲ್ ಅಂತ ಅಂದರೆ ಇಟ್ ಈಸ್ ಸಿಂಪಲ್ ಆಲ್ಸೋ ಇಂಪಾರ್ಟೆಂಟ್. ತುಂಬ ಜನಕ್ಕೆ ಇವಾಗ ಆಫೀಸ್ಗೆ ಸೀರೆ ಹಾಕೊಂಡು ಹೋಗ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಅಥವಾ ತುಂಬ ಜನ ಪ್ರೊಫೆಷನ್ನೇ ಯೂನಿಫಾರ್ಮೇ ಸೀರೆ ಆಗಿರುತ್ತೆ. ಸೊ ಆ ಥರ ಒಂದು ಪ್ರೊಫೆಷನಲ್ ಆಗಿ ಒಂದು ಸೀರೆನ ಆಫೀಸ್ಗೆ ಅಥವಾ ನಿಮ್ಮ ಸ್ಕೂಲ್ಗಿರ್ಬೋದು, ಅಥವಾ ನಿಮ್ಮ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಇರ್ಬೋದು, ಕಾಲೇಜಲ್ಲಿ ಸ್ಕೂಲಲ್ಲಿ ಅದೆಲ್ಲ ನಡೀತಾ ಇರುತ್ತೆ. ಸೊ ಆ ಥರ ಒಂದು ಫಾರ್ಮಲ್ ಈವೆಂಟ್ಸ್ಗೆ ನೀಟಾಗಿ ಒಂದು ಫಾರ್ಮಲ್ ಆಗಿ ಸೀರೆನ ಉಟ್ಕೊಂಡು ಹೇಗೆ ಹೋಗೋದು ಅನ್ನೋದನ್ನ ಇವತ್ತು ನಾನು ನಿಮ್ಗಳ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ನನಗೆ ಗೊತ್ತಿರೋಂತಹ ಒಂದು ಸಟಲ್ ಆ್ಯಂಡ್ ಎಲಿಗೆಂಟ್ ಆಗಿ ಸೀರೆ ಉಟ್ಕೊಳ್ಳೋಕೆ ನನಗೆ ಗೊತ್ತಿರೋಂಥ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಕೂಡ ನಿಮ್ಗಳ ಜೊತೆ ಇವತ್ತು ಶೇರ್ ಮಾಡೋಣ ಅಂತ ಅನ್ಕೊಂಡೆ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನನ್ನ ಫಸ್ಟ್ ಟಿಪ್ ಬಂದು, ನೀವು ಆಫೀಸ್ಗೆ ಅಥವಾ ಸ್ಕೂಲ್ಗೆ ಯಾವಾಗ ಸೀರೆ ಉಟ್ಕೊಂಡು ಹೋಗ್ತೀರಾ, ಮೇಕ್ ಶ್ಯೂರ್ ನಿಮ್ಮ ಬ್ಲೌಸ್ದು ಸ್ಲೀವ್ ಲೆಂತ್ ಏನಿದೆ ಕಂಫರ್ಟಬಲ್ ಆಗಿ ಇರೋದು ಅಂತಹ ಒಂದು ಲೆಂತ್ನ ಹೋಲಿಸ್ಕೊಳ್ಳಿ. ಆಲ್ಸೋ ನಿಮ್ಮ ಸೀರೆಗಳಲ್ಲಿ ತುಂಬ ಜನಕ್ಕೆ ಬ್ಲೌಸಲ್ಲಿ ಏನು ಪ್ರಾಬ್ಲಮ್ ಇರುತ್ತೆ ಅಂದರೆ ಸ್ವೆಟ್ ಆಗುತ್ತೆ ತುಂಬ. ನಾವು ಕಾಟನ್ ಅಥವಾ ಪ್ಲೇನ್ ಬ್ಲೌಸ್ ಹಾಕೊಂಡಾಗ ತುಂಬ ಆಕ್ವರ್ಡ್ ಆಗಿ ಇಲ್ಲಿ ಶೇಪ್ ಎಲ್ಲ ಕಾಣಿಸುತ್ತೆ ಅಂತ. ಸೊ ನೀವು ಬ್ಲೌಸ್ನ ಹೊಲಿಸ್ಬೇಕಾದ್ರೆ ನೀವು ಇಲ್ಲಿ ಸ್ವೆಟ್ ಪ್ಯಾಡ್ಸ್ನ ನೀವು ಹಾಕಿಸ್ಕೊಳ್ಬೋದು ಟೈಲರ್ಗೆ ಹೇಳಿ, ಅಥವಾ ಅಮೆಝಾನಲ್ಲಿ ಅಥವಾ ತುಂಬ ವೆಬ್ಸೈಟ್ಸ್ಗಳಲ್ಲಿ ನಿಮಗೆ ಸ್ವೆಟ್ ಪ್ಯಾಡ್ಸ್ ಸಿಗುತ್ತೆ, ಅದನ್ನು ನೀವು ಯೂಸ್ ಮಾಡ್ಬೋದು. ಐ ವಿಲ್ ಮೇಕ್ ಶ್ಯೂರ್ ಇಲ್ಲಿ ಒಂದು ಇಮೇಜ್ ಪಾಪ್ ಮಾಡ್ತೀನಿ ಅದನ್ನ ಹೇಗಿರುತ್ತೆ ಅಂತ. ಸೊ ದ್ಯಾಟ್ ಕುಡ್ ಬಿ ಆಫ್ ಹೆಲ್ಪ್. ಸೆಕೆಂಡ್ ಟಿಪ್, ಮೋಸ್ಟ್ಲಿ ನಾನು ಅಟ್ಲೀಸ್ಟ್ ಕೆಲಸಕ್ಕೆ ಸೀರೆ ಉಟ್ಕೊಂಡು ಹೋಗ್ಬೇಕಾದ್ರೆ ಅಥವಾ ಕಾಲೇಜ್ಗೆ ಸೀರೆ ಉಟ್ಕೊಂಡು ಹೋಗ್ಬೇಕಾದ್ರೆ ಅದು ಕಾಟನ್ ಸೀರೆ ಆಗಿದ್ರೆ ಐ ವಿಲ್ ಮೇಕ್ ಶ್ಯೂರ್ ದಟ್ ನಾನು ಸ್ಲೀವ್ಲೆಸ್ ಬ್ಲೌಸ್ ಹಾಕ್ತಾ ಇದ್ದೀನಿ. ಆ್ಯಂಡ್ ಅದು ಫುಲ್ ನೆಕ್ ಇರ್ಬೋದು, ಬೋಟ್ ನೆಕ್ ಇರ್ಬೋದು, ಅಥವಾ ಅಕಸ್ಮಾತ್ ಡೀಪ್ ನೆಕ್ಗೆ ಹೋಲಿಸ್ತಾ ಇದ್ದೀನಿ ಅಂದರೆ ನನ್ನ ಐ ಥಿಂಕ್ 5 ಇಂಚ್ಗಿಂತ ಜಾಸ್ತಿ ನಾನು ಡೀಪ್ ಹೊಲ್ಕೊಳ್ಳೋದಿಲ್ಲ ಅದನ್ನ. ಬಿಕಾಸ್ ದಿನ ಪೂರ್ತಿ ಆಲ್ಮೋಸ್ಟ್ ಸೀರೆಯಲ್ಲಿರೋದೇ ತುಂಬ ಜನಕ್ಕೆ ಅನ್ಕಂಫರ್ಟೇಬಲ್ ಅಂತ ಅನ್ಸುತ್ತೆ. ಆನ್ ಟಾಪ್ ಆಫ್ ದಟ್ ಡೀಪ್ ಇದೆ, ಅದನ್ನ ಸಪ್ರೇಟ್ ಆಗಿ ಯು ಹ್ಯಾವ್ ಟು ಕೀಪ್ ಹ್ಯಾಂಡ್ಲಿಂಗ್ ಯೋರ್ ಸಾರಿ. ನಮ್ದು ಏನದು ಹಿಂಗೆ ಬಗ್ಗದ ನಮ್ಮ ಚೆಸ್ಟ್ ಎಕ್ಸ್ಪೋಸ್ ಆಗ್ತಾ ಇದೆಯಾ, ಆ ಥರದ್ದೆಲ್ಲ ತುಂಬ ಪ್ರಾಬ್ಲಮ್ಸ್ ತುಂಬ ಜನಕ್ಕೆ ಇರುತ್ತೆ. ಸೊ ಅದರಿಂದ ಅದನ್ನೆಲ್ಲ ಅಷ್ಟೊಂದು ಯೋಚನೆ ಮಾಡೋದ್ ಬದಲು ನಿಮ್ಮ ಡೆಪ್ತ್ನೇ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಅದೆಲ್ಲ ಯೋಚನೆ ಮಾಡೋಷ್ಟು ಅವಶ್ಯಕತೆನೇ ಇರೋದಿಲ್ಲ. ನನ್ನ ಥರ್ಡ್ ಟಿಪ್ ಬಂದು, ನೀವು ಬ್ಲೌಸ್ನ ರೀಪ್ಲೇಸ್ ಮಾಡ್ಬೋದು ವಿತ್ ಕ್ರಾಪ್ ಟಾಪ್ಸ್ ಲೈಕ್ ದೀಸ್, ಅಥವಾ ನೀವು ಸಾಲಿಡ್ 1-2-3 ಬ್ಲೌಸ್ನ ಹೊಲಿಸಿಟ್ಕೊಳ್ಳಿ. ಲೈಕ್ ಬ್ಲ್ಯಾಕ್, ವೈಟ್, ರೆಡ್ ಆ್ಯಂಡ್ ಸಿಲ್ವರ್ ಆ್ಯಂಡ್ ಗೋಲ್ಡ್ ಕೂಡ ಹೋಲಿಸ್ಬೋದು. ಬಟ್ ಐ ಥಿಂಕ್ ಆಫೀಸ್ ವೇರ್ಗೆ ಸಿಲ್ವರ್ ಆ್ಯಂಡ್ ಗೋಲ್ಡ್ ಇಸ್ ನಾಟ್ ದ್ಯಾಟ್ ಅಪ್ರೋಪ್ರಿಯೇಟ್, ಬಟ್ ಬ್ಲ್ಯಾಕ್, ವೈಟ್ ಆ್ಯಂಡ್ ರೆಡ್ ಈಸ್ ಅ ಮಸ್ಟ್. ಫೋರ್ತ್ ಟಿಪ್, ಬ್ಲೌಸ್ ಹೊಲಿಸ್ಬೇಕಾದ್ರೆ ಮೇಕ್ ಶ್ಯೂರ್ ನಿಮ್ಮ ಲೆಂತ್ ಏನಿದೆ ಅದನ್ನ ಸ್ವಲ್ಪ ನಾರ್ಮಲ್ ಬ್ಲೌಸ್ಗಿಂತ 1-2 ಇಂಚು ಜಾಸ್ತಿ ಹೊಲಿಸ್ಕೊಳ್ಳಿ. ಆ್ಯಂಡ್ ಅದು ನಿಮಗೆ ಇಲ್ಲ ಒಂದು ಸೀರೆಗೆ ಒಂದೇ ಬ್ಲೌಸ್ ಹೊಲಿಸೋದು ನಾವು ತುಂಬ ಉದ್ದ ಹೊಲಿಸಿದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಅನ್ನೋರಿಗೆ ರೀಪ್ಲೇಸ್ ದಟ್ ಬ್ಲೌಸ್ ವಿತ್ ಯುವರ್ ಕ್ರಾಪ್ ಟಾಪ್ಸ್, ಈ ಥರ. ನನ್ನ ಫಿಫ್ತ್ ಟಿಪ್, ನೀವು ಪೆಟಿಕೋಟ್ನ ಯಾವಾಗ ಕೆಲಸಕ್ಕೆ ಹಾಕೊಂಡು ಹೋಗ್ತಿರೋ ಆವಾಗ ಪೆಟಿಕೋಟ್ನ ತುಂಬ ಟೈಟಾಗಿ ಟೈ ಮಾಡಬೇಡಿ. ಆ್ಯಂಡ್ ಆಲ್ಸೋ ನಿಮ್ಮ ರೈಟ್ ಸೈಡ್ಗೆ ಪೆಟಿಕೋಟ್ನ ಟೈ ಮಾಡಿ. ಯಾಕೆ ಅಂತ ಅಂದರೆ ತುಂಬ ಸರಿ ನಮಗೆ ಅಫ್ಕೋರ್ಸ್ ಪೂರ್ತಿ ದಿನ ಸೀರೆಯಲ್ಲಿ ಇರೋದ್ರಿಂದ ಆಫೀಸಲ್ಲಿ ನಾವು ವಾಶ್ರೂಮ್ಗೆ ಹೋಗಬೇಕಾಗತ್ತೆ. ತುಂಬಾ ಒಂದ್ ಸರಿ ಲೂಸ್ ಆಗಿಬಿಡುತ್ತೆ ನಮ್ಮ ಪೆಟಿಕೋಟು, ತುಂಬ ಕಷ್ಟ ಅಂತ ಅನಿಸುತ್ತೆ ನಮಗೆ ವಾಶ್ರೂಮ್ಗೆ ಹೋಗಬೇಕಾದ್ರೆ. ಸೊ ಅದರಿಂದ ನೀವು ರೈಟ್ ಸೈಡಲ್ಲಿ ನಿಮ್ಮ ಪೆಟಿಕೋಟ್ನ ನೀವು ಟೈ ಮಾಡಿದ್ರೆ ರೈಟ್ ಸೈಡಲ್ಲಿ ನಿಮಗೆ ನನ್ನ ಪ್ರೀವಿಯಸ್ ವಿಡಿಯೋಸಿಂದ ನೆನಪಿರ್ಬೋದು, ರೈಟ್ ಸೈಡಲ್ಲಿ ನಾವು ಒಂದು ಸ್ವಲ್ಪ ಬಟ್ಟೆನ ಟಕ್ ಮಾಡ್ತೀವಿ ಅಲ್ವಾ, ಒಂದು ಸ್ವಲ್ಪ ಲೂಸ್ ಆಗಿ. ಆಕ್ಚುಲಿ ಕರೆಂಟ್ ಇರಲಿಲ್ಲ, ಇವಾಗ ಕರೆಂಟ್ ಬಂತು. ಸೊ ತುಂಬಾ ಬ್ರೈಟ್ ಆಗಿ ಲೈಟ್ ಬಂದ್ಬಿಡ್ತು. ಹೇಗಿದೆ ಲೈಟ್ ಇಲ್ದೇನೆ ಚೆನ್ನಾಗಿತ್ತಾ? ಶುಡ್ ಐ ಜಸ್ಟ್ ಸ್ವಿಚ್ ಇಟ್ ಆಫ್? ಸೊ ಏನಾಗಿದೆ ಗೊತ್ತಾ ಪ್ರಾಬ್ಲಮ್, ಈ ಕಡೆ ಇಲ್ಲಿ 2 ಲೈಟ್ ಇದೆ, 2 ಲೈಟ್ಗೂ ಒಂದೇ ರಿಮೋಟ್ ಇದೆ ನನ್ನ ಹತ್ರ. ಬಟ್ ಎರಡನ್ನು ಒಂದಕ್ಕೆ ಸೆಟ್ ಮಾಡೋದು ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, ಆಫ್ ಮಾಡ್ಬಿಡೋಣ. This is how it looks like. ಪೆಟಿಕೋಟ್ ಬಗ್ಗೆ. ಸೊ ನಾವು ಈ ಕಡೆ ರೈಟ್ ಸೈಡ್ ಇಂದ ಕೈ ಹಾಕ್ಬಿಟ್ಟು ಇಲ್ಲಿ ನಾವು ಸೈಡ್ ಪೀಚ್ ಕೂರ್ಸೋದಕ್ಕೆ ಆ ಬಟ್ಟೆ ತಗೊಂಡು ಇಲ್ಲಿ ಟ್ವಿಸ್ಟ್ ಮಾಡಿ ಟಕ್ ಮಾಡ್ತೀವಲ್ಲ, ಸೊ ಆವಾಗ ನಾವು ಇಲ್ಲಿ ಆಬ್ವಿಯಸ್ಲಿ ಒಂದು ಸ್ವಲ್ಪ ಫ್ಯಾಬ್ರಿಕ್ ಬಿಟ್ಟಿರ್ತೀವಿ. ಸೊ ಅದೇ ಫ್ಯಾಬ್ರಿಕ್ ಇಂದ ನೀವು ಆ ಪರ್ಟಿಕ್ಯುಲರ್ ಸ್ಪೇಸ್ ಇಂದಾನೆ ನಿಮ್ಮ ರೈಟ್ ಸೈಡ್ ಅಲ್ಲಿ ಕಟ್ಟಿರುವಂತಹ ಪೆಟಿಕೋಟ್ನ ನೀವು ಆಕ್ಸೆಸ್ ಮಾಡ್ಬೋದು. ಓಕೆನಾ? ನಿಮಗೆ ಎನಿ ಪಾಯಿಂಟ್ ಆಫ್ ಡೇ ನಿಮಗೆ ಅಕಸ್ಮಾತ್ ನಿಮಗೆ ಸೀರೆ ಲೂಸ್ ಆಗಿದೆ ಅಥವಾ ಪೆಟಿಕೋಟ್ ಲೂಸ್ ಆಗಿರೋ ಥರ ಫೀಲ್ ಆಗ್ತಾ ಇದೆ ಅಂತ ಅಂದರೆ
ವಾಶ್ರೂಮ್ಗೆ ಆರಾಮಾಗಿ ಹೋಗ್ಬಿಟ್ಟು ರೈಟ್ ಸೈಡಲ್ಲಿ ಒಂಚೂರು ಸೀರೆನ ರಿಮೂವ್ ಮಾಡಿ ಅಲ್ಲಿ ಆಟೋಮೆಟಿಕ್ ಆಗಿ ನೀವು ಸ್ವಲ್ಪ ಟೈಟ್ ಅಥವಾ ಲೂಸ್ ಹೆಂಗೆ ಬೇಕೋ ಹಾಗೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ನಾನು ಟಿಪ್ ನಂಬರ್ ಮರ್ತೋಗ್ಬಿಟ್ಟೆ, ಐ ಥಿಂಕ್ 6. ತುಂಬ ಲೋ ನಿಮ್ಮ ಪೆಟಿಕೋಟ್ನ ನೀವು ಟೈ ಮಾಡಬೇಡಿ. ಯಾಕೆ ಅಂತ ಅಂದರೆ ನೀವು ಲೋ ಟೈ ಮಾಡಿದಾಗ ಆಲ್ಮೋಸ್ಟ್ ನಿಮ್ಮ ಸೈಡ್ ಹಿಪ್ ಕಾಣಿಸ್ತಾ ಇರುತ್ತೆ. ಅದು ಒಂದು ಪ್ರಾಬ್ಲಮ್. ಆದರೆ ಸೆಕೆಂಡ್ ಮೇನ್ ಪ್ರಾಬ್ಲಮ್ ಬಂದು ನೀವು ಕೂತ್ಕೊಂಡಾಗ ಚೇರ್ ಮೇಲೆ ಇವಾಗ ನಾನು ಕೂತ್ಕೊಂಡ್ರೆ ಯು ಕ್ಯಾನ್ ಸಿ ಸ್ವಲ್ಪ ನಂದು ಟಮ್ಮಿ ಏರಿಯಾ ನಿಮಗೆ ಬಲ್ಜ್ ಆಗಿ ಕಾಣಿಸ್ತಾ ಇದೆ ಅಲ್ವಾ? ಅದೇ ತರ ನೀವು ಇದನ್ನೇ ಏನೋ ಸ್ವಲ್ಪ ಕೆಳಗಡೆ ಹಾಕೊಂಡ್ರೆ ಇನ್ನ ನಿಮ್ಮ ಇಷ್ಟು ಪೋರ್ಷನ್ ಬಲ್ಜ್ ಆಗಿರೋದ್ರ ಕಾಣಿಸುತ್ತೆ. ಸೊ ವಿ ಡೋಂಟ್ ವಾಂಟ್ ದಟ್, ವಿ ಡೋಂಟ್ ವಾಂಟ್ ಟು ಫೀಲ್ ಆಕ್ವರ್ಡ್. ಸೊ ಅದರಿಂದ ನಿಮ್ಮ ಪೆಟಿಕೋಟ್ನ ಸ್ವಲ್ಪ ಮೇಲೆಗಡೆ ಟೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನನ್ನ 7th ಟಿಪ್ ಬಂದು, ನೀವು ಯಾವಾಗ ಸೀರೆನ ಫ್ಯಾಬ್ರಿಕ್ನ ನೀವು ಚೂಸ್ ಮಾಡ್ತಿರೋ ಆಫೀಸ್ಗೆ ಅಥವಾ ಸ್ಕೂಲ್ಗೆ ಉಟ್ಕೊಂಡು ಹೋಗೋಕ್ಕೆ ಸ್ವಲ್ಪ ನಾನ್ ಟ್ರಾನ್ಸ್ಪರೆಂಟ್ ಫ್ಯಾಬ್ರಿಕ್ನ ಚೂಸ್ ಮಾಡಿ. ಕಾಟನ್ ಇರ್ಬೋದು, ಖಾದಿ ಇರ್ಬೋದು, ಸ್ವಲ್ಪ ಏನಾದ್ರು ಕ್ರೇಪ್ ಸಿಲ್ಕ್ ಇರ್ಬೋದು. ಈ ಥರ ಮೆಟೀರಿಯಲ್ಗಳಲ್ಲಿ ನಿಮಗೆ ಟ್ರಾನ್ಸ್ಪರೆನ್ಸಿ ಇರೋದಿಲ್ಲ ಸೀರೆಯಲ್ಲಿ. ಅದೇ ನೀವು ಶಿಫಾನ್ ಚೂಸ್ ಮಾಡ್ತಾ ಇದ್ದೀರಾ ಅಥವಾ ನೀವು ನೆಟ್ ಸೀರೆ ಚೂಸ್ ಮಾಡ್ತಾ ಇದ್ದೀರಾ, ಆರ್ಗನ್ಸಾ ಚೂಸ್ ಮಾಡ್ತಾ ಇದ್ದೀರಾ, ಇದೆಲ್ಲ ನಮಗೆ ಫಂಕ್ಷನ್ಗಳಿಗೆ ಚೆನ್ನಾಗಿರುತ್ತೆ. ಬಟ್ ನೀವು ಕಾಲೇಜ್ಗೆ ಅಥವಾ ಸ್ಕೂಲ್ಗೆ ಇದನ್ನ ಉಟ್ಕೊಂಡು ಹೋದ್ರೆ ಇದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಫ್ಯಾಬ್ರಿಕ್ಕು ನಿಮಗೆ ಅದರಲ್ಲಿ ಅನ್ಕಂಫರ್ಟಬಲ್ ಫೀಲ್ ಆಗೋ ಒಂದು ಸಾಧ್ಯತೆ ಇದೆ. ಸೊ ಇಟ್ಸ್ ಬೆಟರ್ ಟು ಅವಾಯ್ಡ್ ದೋಸ್ ಫ್ಯಾಬ್ರಿಕ್ಸ್. ಓಕೆ, ತುಂಬ ಮಾತಾಡಿದ್ವಿ. ಇವಾಗ ಸೀರೆನ ಡ್ರೇಪ್ ಮಾಡೋದಕ್ಕೆ ಶುರು ಮಾಡೋಣ. ಆ್ಯಂಡ್ ಅದರಲ್ಲಿ ನನಗೆ ಗೊತ್ತಿರೋ ಟಿಪ್ಸ್ನ ಹೇಳ್ತಾ ಹೋಗ್ತೀನಿ, ನೀವು ನೋಟ್ ಮಾಡ್ತಾ ಹೋಗಿ. ಸೊ ಇವತ್ತು ನಾನು ತಗೊಂಡಿರೋ ಫ್ಯಾಬ್ರಿಕ್ ಬಂದು ಒಂದು ನಾನ್ ಟ್ರಾನ್ಸ್ಪರೆನ್ಸಿ ಕಾಣಿಸ್ತಾ ಇಲ್ಲ ನಾನು. ಸೊ ಒಂದು ನಾನ್ ಟ್ರಾನ್ಸ್ಪರೆಂಟ್ ಕ್ರೇಪ್ ಸಿಲ್ಕ್ ಇದು. ಆ್ಯಂಡ್ ಇದು ಪೂರ್ತಿ ಸೀರೆ ಬಂದು ಪ್ಲೇನ್ ಆಗಿದೆ, ಲೈಕ್ ಕೆಳಗಡೆನೂ ಅಷ್ಟೇ ಬಾರ್ಡರ್ ಇಲ್ಲ, ಏನಿಲ್ಲ. ಇಟ್ಸ್ ಜಸ್ಟ್ ಅ ಪ್ಲೇನ್ ಸಾರಿ. ಬಟ್ ನೀವು ಹತ್ರದಿಂದ ನೋಡಿದ್ರೆ ಇದು ಒಂದು ಡಬಲ್ ಕಲರ್ ಸೀರೆ. ಇದನ್ನ ನಾವು ನವಿಲ್ ಕಲರ್ ಅಂತ ಅಂತೀವಲ್ವಾ, ಅದು. ಸೊ ಒಂದು ಬ್ಲೂ ಮತ್ತೆ ರಾಮ ಗ್ರೀನ್ ಶೇಡ್ ಇದ್ದು ಚೇಂಜ್ ಆಗ್ತಾ ಇರುತ್ತೆ. ಸೊ ಆ ಥರ ಒಂದು ಸಿಂಪಲ್ ಸೀರೆ ಇದೆ ಆ್ಯಂಡ್ ನೋ ಬಾರ್ಡರ್. ಇವಾಗ ನಾನು ನನ್ನ ರೈಟ್ ಸೈಡಿಂದ ಸೀರೆನ ಡ್ರೇಪ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಆ್ಯಸ್ ಯೂಶುವಲ್ ನನಗೆ ಒಂದು ನಾಟ್ ಬೇಕೇ ಬೇಕು, ಯಾಕಂದರೆ ಅದು ನನಗೆ ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ. ನೀಟಾಗಿ ಸೀರೆ ಬಿದೋಗಲ್ಲ ಅಂತ ನನಗೆ ಫೀಲ್ ಮಾಡಿಸುತ್ತೆ. ಸೊ ಈ ಥರ ನೀಟಾಗಿ ಟಕ್ ಮಾಡಿಕೊಂಡು ನಿಮ್ಮ ಸೀರೆನ ಶುರು ಮಾಡಿ. ಆ್ಯಂಡ್ ನನ್ನ ರೈಟ್ ಸೈಡ್ಗೆ ಬಂದು ನಾನು ಇದನ್ನು ಸ್ಟಾಪ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಹಿಂದೆಗಡೆ ಕೂಡ ನೀಟಾಗಿ ಟಕ್ ಮಾಡ್ಕೊಳ್ತೀನಿ. ಓಕೆ, ನೀಟಾಗಿ ಟಕ್ ಮಾಡಾದ್ಮೇಲೆ ಇವಾಗ ನಮ್ಮ ಸೆರಗು ಎಷ್ಟು ಕಂಫರ್ಟಬಲ್ ಇರುತ್ತೋ ನಿಮಗೆ ಅಷ್ಟು ಲೆಂತ್ಗೆ ನೀವು ಸೆರಗನ್ನ ಇಟ್ಕೋಬೋದು. ನನ್ನ ಕ್ಯಾಮ್ರಾ ಸ್ವಲ್ಪ ಕೆಳಗಡೆ ಮಾಡಿದ್ದೀನಿ, ಸೊ ದಟ್ ಯು ಕ್ಯಾನ್ ಸಿ ಇದು ಸೀರೆದು ಏನದು ಲೆಂತ್ ಎಲ್ಲ. ಸೊ ಇಷ್ಟು ನಾನು ಸೀರೆ ಲೆಂತ್ ಇಟ್ಟಿದ್ದೀನಿ. ಆ್ಯಂಡ್ ದಟ್ ಇಸ್ ಮೈ ಲೆಗ್. ಇದು ನನ್ನ ನೀ. ಆ್ಯಂಡ್ ಅದಕ್ಕಿಂತ ಒಂದು ಸ್ವಲ್ಪ, ಯೂಶ್ವಲಿ ನಾನು ಇಷ್ಟಿಡ್ತೀನಿ, ಬಟ್ ಇದನ್ನು ಒಂದು ಸ್ವಲ್ಪ ಚಿಕ್ಕದು ಮಾಡ್ತಾ ಇದ್ದೀನಿ ಕಂಫರ್ಟಬಲ್ ಆಗಿರಲಿ ಅಂತ. ಆ್ಯಂಡ್ ನೆಕ್ಸ್ಟ್ ಇವಾಗ ನಮ್ಮ ನೆರಿಗೆನ ಕೂರಿಸ್ಕೊಳ್ಳೋಣ. ಸೊ ಇಷ್ಟು ಫ್ಯಾಬ್ರಿಕ್ ಮಿಕ್ಕಿದೆ ನಮ್ಮ ನೆರಿಗೆಗೆ. ಆಲ್ಸೋ ಇವಾಗ ನಾನು ಸೈಡ್ ಪಿನ್ ಏನು ಹಾಕಬೇಕು ಅದನ್ನು ನಾನು ಆಮೇಲೆ ಹಾಕೊಳ್ತೀನಿ, ಬಿಕಾಸ್ ನಮ್ಮ ಸೆರಗನ್ನ ನಾವು ತುಂಬ ಟೈಟಾಗಿ ಕೂರಿಸ್ಬೇಕಾಗುತ್ತೆ. ಸೊ ಲೆಟ್ಸ್ ಜಸ್ಟ್ ಇದನ್ನು ಇಲ್ಲಿ ರೈಟ್ ಸೈಡಲ್ಲಿ ಟಕ್ ಮಾಡಿರೋಣ. ಆ್ಯಂಡ್ ರೈಟ್ ಸೈಡಲ್ಲಿ ಟಕ್ ಮಾಡಿರೋಣ. ಆ್ಯಂಡ್ ಈ ಕಡೆ ಸೈಡಿಂದ ನಾವು ಇವಾಗ ನೆರಿಗೆನ ಹಿಡಿಯೋದಕ್ಕೆ ಶುರು ಮಾಡೋಣ. ಓಕೆ, ಲಾಸ್ಟ್ ತನಕ ನೆರಿಗೆ ಹಿಡ್ದಿದ್ದೀನಿ. ಆ್ಯಂಡ್ ಇವಾಗ ಫಸ್ಟ್ ನೆರಿಗೆ ನೋಡಿದ್ರೆ ನೀವು ಕಾಣಿಸ್ತಾ ಇದೆ ಅನ್ಸುತ್ತೆ, ಇದು ನೀಟಾಗಿ ಬರ್ತಾ ಇಲ್ಲ. ಸೊ ಮೊದಲನೇ ನೆರಿಗೆನ ಆ್ಯಸ್ ಯೂಶುವಲ್ ಬಿಟ್ಟರೆ ಅದಾದ್ಮೇಲಿನ ನೆರಿಗೆಗಳು ಎಷ್ಟು ನೀಟಾಗಿ ಕೂತಿದ್ದಾವೆ. ಇವಾಗ ಇದನ್ನ ನಾವು ನೀಟಾಗಿ ಟಕ್ ಮಾಡ್ಕೊಳ್ಳೋಣ. ಇವಾಗ ಈ ಸ್ಪೇಸ್ ಇದೆ ಅಲ್ವಾ, ನಾನು ಅವಾಗಲೇ ಇದೇ ಸ್ಪೇಸ್ ಬಗ್ಗೆ ಮಾತಾಡ್ತಾ ಇದ್ದಿದ್ದು. ನಿಮಗೆ ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಆಯಿತು, ನಿಮ್ಮ ಪೆಟಿಕೋಟ್ ಲೂಸ್ ಆಯಿತು ಅಥವಾ ಟೈಟ್ ಆಯಿತು ಅಂತ ಅನ್ಸಿದ್ರೆ ಇದೇ ಪೆಟಿಕೋಟ್ದು ನಂದು ಟೈ ಮಾಡಿರೋಂಥ ಜಾಗ. ಐ ಹೋಪ್ ಯು ಕ್ಯಾನ್ ಸಿ ದ ಥ್ರೆಡ್. ಸೊ ಇಲ್ಲಿಂದ ನೀವು ಯಾವಾಗ ಬೇಕಾದರೂ ನಿಮ್ಮ ಪೆಟಿಕೋಟ್ನ ಲೂಸ್ ಅಥವಾ ಟೈಟ್ ಮಾಡ್ಕೊಳ್ಬೋದು. ಆ್ಯಂಡ್ ನಮ್ಮ ಸೆರಗ್ನ ಇವಾಗ ಫಾರ್ಮ್ ಮಾಡೋಣ. ಸೊ ಯೂಶುವಲಿ ಇದು ನನ್ನ ಸೆರಗಿನ ಮೇಲಿನ ಭಾಗ ಆ್ಯಂಡ್ ಇದು ಕೆಳಗಿನ ಭಾಗ. ಸೊ ಕೆಳಗಡೆಯಿಂದ ನಾವು ಇದನ್ನ ಪ್ಲೀಟ್ ಮಾಡೋದಕ್ಕೆ ಶುರು ಮಾಡೋಣ. ಸೊ ಇವಾಗ ಏನು ಮಾಡಬೇಕು ಅಂತ ಅಂದರೆ,
ಮೊದಲನೇದು ಏನ್ ಸೆರಗಿರುತ್ತೆ, ನಾನು ಈ ಕಡೆಯಿಂದ ತೋರಿಸ್ತಾನೆ ಹಿಂದೆಯಿಂದ, ಸೊ ನಿಮ್ಗೆ ಗೊತ್ತಾಗ್ಲಿ ಅಂತ. ಸೊ ಇದು ನನ್ನ ನಾರ್ಮಲ್ ಆಗಿ ಇಡುವಂತ ಲೆಂತ್ ಎಷ್ಟು ಬಾರ್ಡರ್ ಇರುತ್ತೆ ಅಷ್ಟೇ ಇಡ್ತೀನಿ. ಅಂಡ್ ಇವಾಗ್ಲೂ ಕೂಡ ಅಷ್ಟೇ ಇಡ್ತಾ ಇದ್ದೀನಿ. ಬಟ್ ಐ ಮೇಕಿಂಗ್ ಶೋರ್ ಒಳಗಡೆದು ಏನು ನೆರಿಗೆಗಳಿದಾವೆ ಅದು ಮೊದಲನೇ ನೆರಿಗೆಗಿಂತ ಚಿಕ್ಕದಿದೆ. ಎಲ್ಲಾ ನೆರಿಗೆಗಳು ನನ್ನ ಮೊದಲನೇ ನೆರಿಗೆಗಿಂತ ಚಿಕ್ಕದಿದೆ. ಸೆರಗುದು ಎಂಡ್ ಏನಿರುತ್ತೆ ಅದಕ್ಕೆ ನಾನು ಪಿನ್ ಹಾಕೋದಿಲ್ಲ ಇನ್ ಜನರಲ್. ಬಟ್ ಆಫೀಸ್ಗೆ ಹೋಗೋದಾದ್ರೆ ಖಂಡಿತ ಪಿನ್ನ ಹಾಕೊಳ್ಳಿ. ಯಾಕೆ ಅಂತ ಅಂದ್ರೆ ದೇರ್ ಆರ್ ಲಾಟ್ ಆಫ್ ಟೈಮ್ಸ್ ನಮ್ಗೆ ಸೆರಗು ಈ ತರ ಒಂದ್ ಎಳೆ ತಗೊಂಡು ನಾವು ಹಿಂದೆಯಿಂದ ಇಟ್ಕೊಳಕ್ ಆಗಲ್ಲ. ಅಂಡ್ ಈ ತರ ಪೂರ್ತಿ ಪಿನ್ ಹಾಕಿದ್ರೆ ಪೂರ್ತಿ ಇದೇ ತರ ಸೆರಗ್ನ ತಗೊಂಡು ನಾವು ನಮ್ಮ ತೊಡೆ ಮೇಲೆ ಈ ತರ ಇಟ್ಕೊಂಡು ಕೆಲಸ ಮಾಡ್ಬೋದು. ಸೊ ಆ ತರ ತುಂಬಾ ಡಿಸ್ಟರ್ಬಿಂಗ್ ಆಗಿರುತ್ತೆ ಅಂತ ಇಲ್ಲಿ ಒಂದು ಪಿನ್ ಹಾಕೊಂಡು ಇದನ್ನ ನಾನು ಹೀಗೆ ಬಿಡ್ತೀನಿ. ಅಂಡ್ ಅದಾದ್ಮೇಲೆ ಪೂರ್ತಿ ನಿಮ್ಗೆ ಎಷ್ಟು ಲೆಂತ್ ಸೆರಗ್ ಬೇಕೋ ಅದನ್ನ ಕೂರಿಸ್ಕೊಳ್ಳಿ. ಸೊ ಇವಾಗ ಇಲ್ಲಿ ಪಿನ್ ಮಾಡೋದಕ್ಕೆ ಮುಂಚೆ ಒಂದು ಪಿನ್ ಹಾಕೊಳ್ಳಿ. ಓಕೆನಾ? ಒಂದು ಪಿನ್ನಿಂದ ಒಳಗಡೆಯಿಂದ ಸೆಕ್ಯೂರ್ ಮಾಡಿಕೊಂಡು ಅದಾದ್ಮೇಲೆ ನೀವು ಪಿನ್ ಮಾಡ್ಕೊಳ್ಳಿ. ಓಕೆ, ಪಿನ್ ಮಾಡ್ಕೊಂಡಾಯ್ತು. ಸೆರಗ್ನ ನಾವು ಆಮೇಲೆ ಕೂರ್ಸೋಣ. ಅಂಡ್ ಇವಾಗ ಫಸ್ಟ್ದು ನಾವು ನೆರಿಗೆ ಇದೆಯಲ್ಲ ಅದನ್ನ ನೀಟಾಗಿ ಟೈಟಾಗಿ ಈ ಕಡೆಯಿಂದ ತಗೊಂಡು ಇಷ್ಟು ಲೂಸ್ ಫ್ಯಾಬ್ರಿಕ್ ಇತ್ತು, ಇದನ್ನ ನಿಮ್ಮ ಹಿಪ್ನ ಹೈಡ್ ಮಾಡ್ತಾ ಬನ್ನಿ. ಓಕೆನಾ? ಈ ತರ ಹೈಡ್ ಮಾಡಿ ಇವಾಗ ನಿಮ್ಮ ರೈಟ್ ಸೈಡ್ ಅಲ್ಲಿ ಏನ್ ಫ್ಯಾಬ್ರಿಕ್ ಬಿಟ್ಟಿದ್ದೀರಾ ನೀವು ಅಲ್ಲಿಂದ ಇದನ್ನ ನೀವು ಆರಾಮಾಗಿ ಆಕ್ಸೆಸ್ ಮಾಡ್ಬೋದು. ನಿಮ್ಮ ರೈಟ್ ಸೈಡ್ ಅಲ್ಲಿ ನಿಮ್ಮ ರೈಟ್ ಸೈಡ್ ಇಂದ ನಿಮ್ಮ ಲೆಫ್ಟ್ ಸೈಡ್ಗೆ ಆಕ್ಸೆಸ್ ಸಿಕ್ತು. ಅಂಡ್ ಇದನ್ನ ನೀಟಾಗಿ ಟೈಟಾಗಿ ನಾನು ಇಲ್ಲಿ ಎಷ್ಟು ಟೈಟ್ ಮಾಡ್ತಾ ಇದ್ದೀನಿ, ನಿಮ್ಗೆ ಇವಾಗ ಇದನ್ನ ಲೂಸ್ ಆಗ್ಬಿಟ್ರೆ ಇಲ್ಲಿ ನೋಡಿ ಲೂಸ್ ಫ್ಯಾಬ್ರಿಕ್ ಇದೆ, ಇದನ್ನ ನೀಟಾಗಿ ಟೈಟ್ ಮಾಡಿ ಹೇಳ್ಕೊಳ್ಳಿ. ಎಷ್ಟು ನೀವು ಇಲ್ಲಿ ಟೈಟಾಗಿ ಕೂರಿಸ್ತಿರೋ ನಿಮಗೆ ಅಷ್ಟು ಶೇಪ್, ಬಾಡಿ ಶೇಪ್ ಕೂಡ ಚೆನ್ನಾಗಿ ಬರುತ್ತೆ ಅಂಡ್ ಸೀರೆ ಕೂಡ ಟೈಟ್ ಆಗಿ ಕಂಫರ್ಟೇಬಲ್ ಆಗಿ ಕುತ್ಕೊಳ್ಳುತ್ತೆ. ಅಂಡ್ ದಿಸ್ ಇಸ್ ಒನ್ ಆಫ್ ದ ಫ್ಯಾಕ್ಟರ್ಸ್ ನಿಮ್ಮನ್ನ ಸ್ಲಿಮ್ ಆಗಿ ಕಾಣಿಸೋದಕ್ಕೆ ಇದು ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಮೇಕ್ ಶೋರ್ ಇದನ್ನ ಟೈಟ್ ಆಗಿ ಹಿಡಿತಾ ಇದ್ದೀರಾ. ಅಂಡ್ ಈ ಕಡೆ ಬಂದಿದ್ದ ಫ್ಯಾಬ್ರಿಕ್ನ ಈ ತರ ಟ್ವಿಸ್ಟ್ ಮಾಡಿದ್ರೆ, ನೀವು ಈ ಕಡೆ ಟ್ವಿಸ್ಟ್ ಮಾಡ್ತಾ ಇದ್ದಂಗೆನೆ ಇಲ್ಲಿ ನೋಡ್ಬೋದು ನೀವು ಆಟೋಮೆಟಿಕ್ ಆಗಿ ನಿಮ್ಮ ಸೈಡ್ ಪ್ಲೀಟ್ಸ್ ಏನಿದೆ ಅದು ಫಾರ್ಮ್ ಆಗುತ್ತೆ. ಸೊ ಟ್ವಿಸ್ಟ್ ಮಾಡಾದ್ಮೇಲೆ ನೀಟಾಗಿ ಟಕ್ ಮಾಡ್ಕೊಳ್ಳಿ. ಅಂಡ್ ಈ ಮಿಕ್ಕಿದ ಫ್ಯಾಬ್ರಿಕ್ನ ಕೂಡ ನೀಟಾಗಿ ಟಕ್ ಮಾಡ್ಕೊಳ್ಳಿ. ಓಕೆನಾ? ಈ ತರ ನೀಟಾಗಿ ಟಕ್ ಮಾಡ್ಕೊಂಡ್ರೆ ಅಂಡ್ ಇವಾಗ ನಮ್ಮ ನೆರಿಗೆಗೆ ಪಿನ್ ಹಾಕೋಣ. ಸೊ ನೆರಿಗೆಗೆ ನಾನು 2 ಪಿನ್ ಯೂಸ್ ಮಾಡ್ತಾ ಇದ್ದೀನಿ. ಮೊದಲನೇದು ಬರೀ ನೆರಿಗೆಗೆ, ಅಂದ್ರೆ ಹಿಂದೆಗಡೆಯಿಂದ ನನ್ನ ನೆರಿಗೆ ಏನಿದೆ ಅದನ್ನ ಆಸ್ ಯು ಕ್ಯಾನ್ ಸಿ ಇಲ್ಲಿ ಪಿನ್ ಕಾಣಿಸ್ತಾ ಇದೆ. ತುಂಬಾ ಜನ ಇಲ್ಲಿ ಒಂದು ಸೀರೆ ಪಿನ್ ಕೂಡ ಯೂಸ್ ಮಾಡ್ತಾರೆ, ನೀವು ಅದನ್ನು ಯೂಸ್ ಮಾಡ್ಬೋದು. ಬಟ್ ನಾನು ಒಳಗಡೆಯಿಂದ ಹಾಕಿದ್ದೀನಿ, ಸೊ ನಾರ್ಮಲ್ ಪಿನ್ ಇದೆ. ಅಂಡ್ 2ನೇ ಪಿನ್ನು ಕೂಡ ನಾನು ನೆರಿಗೆಗೆ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಅದನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ತರ ಫ್ಲಿಪ್ ಮಾಡಿ ನನ್ನ ಪೆಟಿಕೋಟ್ಗೂ ಸೇರಿಸಿ ನನ್ನ ನೆರಿಗೆನ ಪಿನ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀವು ಕೇಳ್ಬೋದು ಏನಕ್ಕೆ ನಾನು ಇಲ್ಲಿ 2 ಪಿನ್ ಹಾಕ್ದೆ ಅಂಡ್ ಆಲ್ಸೋ ನನ್ನ ಸೆರಗಿಗೆ ಏನಕ್ಕೆ 2 ಪಿನ್ ಹಾಕ್ದೆ ಅಂತ. ನಾನು ತುಂಬಾ ಸರಿ ನನ್ನ ವಿಡಿಯೋಗಳಲ್ಲಿ ಒಂದೇ ಪಿನ್ ಅಥವಾ 2 ಪಿನ್ ಇಟ್ಕೊಂಡು ಕೂಡ ನಾನು ಸೀರೆಗಳನ್ನ ಉಟ್ಕೊಂಡಿದ್ದೀನಿ. ಬಟ್ ಆಫೀಸ್ ವೇರ್ಗೆ ನಾನು ಎಲ್ಲಾ ಕಡೆಗೂ ಸಪರೇಟ್ ಆಗಿ ಪಿನ್ ಹಾಕ್ತಾ ಇದ್ದೀನಿ. ರೀಸನ್ ಬೀಯಿಂಗ್, ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ ಆಯ್ತು, ಓಕೆನಾ, ಸೀರೆನ ಮತ್ತೆ ಉಟ್ಕೋಬೇಕು ನೀವು ಆಫೀಸಲ್ಲಿ ಅಂತ ಅಂದಾಗ ನೀವು ಇದನ್ನೆಲ್ಲ ಸ್ಟೆಪ್ಸ್ನ ಮಾಡಕ್ಕೆ ಆಫೀಸಲ್ಲಿ ಮಾಡೋದಕ್ಕೆ ಅಷ್ಟು ಟೈಮ್ ನಿಮಗೆ ಸಿಗೋದಿಲ್ಲ. ಅಂಡ್ ಆಲ್ಸೋ ನೀವು ಆಫೀಸಲ್ಲಿ ಇಷ್ಟು ಚೆನ್ನಾಗಿ ಮನೆ ತರ ಸ್ಪೇಸ್ ಕೂಡ ನಿಮಗೆ ಸಿಗೋದಿಲ್ಲ ಸೀರೆ ಉಟ್ಕೊಳ್ಳೋದಕ್ಕೆ. ಸೊ ಅದಕ್ಕೆ ಈ ತರ ನೀವು ಮೊದಲೇ ನಿಮ್ಮ ನೆರಿಗೆಗೆ, ನಿಮ್ಮ ಸೆರಗಿಗೆ ಆಲ್ರೆಡಿ ನೀವು ಪಿನ್ ಹಾಕಿ ಬಿಟ್ಟಿರೋದ್ರಿಂದ ನಿಮ್ಮ ಸೆರಗನ್ನ ನೀವು ತೆಗ್ದಾಗ್ಲೂ ಅದೇ ತರ ನಿಮ್ಗೆ ಇಂಟ್ಯಾಕ್ಟ್ ಆಗಿರುತ್ತೆ. ಅಂಡ್ ನಿಮ್ಮ ನೆರಿಗೆನ ತೆಗ್ದಾಗ್ಲೂ ನಿಮ್ಗೆ ನೆರಿಗೆ ಆಲ್ರೆಡಿ ಪಿನ್ ಇರೋದ್ರಿಂದ ನೆರಿಗೆನೂ ಅದೇ ತರ ರೆಡಿ ಆಗಿ ನಿಮ್ಗೆ ಸಿಗುತ್ತೆ. ಸೊ ಇಟ್ ಈಸ್ ಬೇಸಿಕಲಿ ಲೈಕ್ ರೆಡಿ ಟು ವೇರ್ ಸೀರೆ ಅಲ್ವಾ. ಸೊ ಸುಮ್ಮನೆ ಒಂದು ರ್ಯಾಪ್ ಮಾಡಿ ನಿಮ್ಮ ನೆರಿಗೆನ ಸಿಕ್ಸ್ಕೊಂಡು ನಿಮ್ಮ ಸೆರಗನ್ನ ಪಿನ್ ಹಾಕೊಂಡ್ರೆ ಮುಗೀತು. ಸೊ ಅದೇ ರೀಸನ್ಗೆ ನಾನು ಎಕ್ಸ್ಟ್ರಾ ಪಿನ್ಗಳನ್ನ ಈ ವಿಡಿಯೋಲಿ ಯೂಸ್ ಮಾಡಿದ್ದೀನಿ. ಇವಾಗ ಸೆರಗ್ ಕೂರ್ಸೋಣ. ಸೊ ಮೊದಲನೇದು ಆಬ್ವಿಯಸ್ಲಿ
ಇದರಲ್ಲಿ ಫುಲ್ ನೆಕ್ ಆಗಿರೋದ್ರಿಂದ ನಿಮ್ಮ ಸೆರಗು ಇಷ್ಟು ಬರಲಿ ಏನು ಯೋಚನೆ ಮಾಡೋಂಗಿಲ್ಲ. ಬಿಕಾಸ್ ನಿಮ್ಮ ಏನದು ಮೇಲ್ಗಡೆ ಪೋರ್ಷನ್ ಆಲ್ರೆಡಿ ಕವರ್ ಆಗಿರೋದ್ರಿಂದ ಯು ಆರ್ ವೆರಿ ಸೆಕ್ಯೂರ್. ಸೊ ಇದನ್ನ ನೀಟಾಗಿ ಈ ತರ ಒಂದೇ ಕೂರಿಸ್ಕೊಳ್ಳೋಣ. ಈ ತರ. ಸೊ ಅದರಿಂದನೇ ಈ ತರ ಸಾಲಿಡ್ ಕಲರ್ಗಳ ಸೀರೆಗಳು ಮತ್ತೆ ಪ್ಲೇನ್ ಸೀರೆಗಳನ್ನ ನೀವು ಆಪ್ಟ್ ಮಾಡಿದ್ರೆ ಸ್ಟೈಲಿಂಗ್ ಮಾಡೋದಕ್ಕೆ ಕೂಡ ತುಂಬಾ ಈಸಿ ಆಗುತ್ತೆ. ಅಂಡ್ ಆಲ್ಸೋ ಟ್ರಾನ್ಸ್ಪರೆಂಟ್ ಇಲ್ಲದೆ ಇರೋದ್ರಿಂದ ಉಟ್ಕೊಂಡಾಗ್ಲೂ ನಿಮ್ಗೆ ತುಂಬಾ ಕಂಫರ್ಟಬಲ್ ಅಂತ ಫೀಲ್ ಆಗುತ್ತೆ. ಅಂಡ್ ಈ ತರ ಫ್ಯಾಬ್ರಿಕ್ಗಳು ತುಂಬಾ ಬ್ರೀದಬಲ್ ಇರ್ತವೆ. ನಿಮ್ಗೆ ಶೆಗೆನೂ ಕೂಡ ತುಂಬಾ ಕಡಿಮೆ ಆಗುತ್ತೆ. ಟ್ರಾವೆಲಿಂಗ್ ಅಲ್ಲಿ ಕೂಡ ತುಂಬಾ ಈಸಿ ಆಗುತ್ತೆ. ಸೊ ತುಂಬಾ ಜನಕ್ಕೆ ಇದು ಇಷ್ಟು ಟಮ್ಮಿ ಕೂಡ ಕಾಣಿಸ್ತಾರೆ ಪ್ರಾಬ್ಲಮ್ ಅಂತ ಅನ್ಸುತ್ತೆ, ಅನ್ಕಂಫರ್ಟಬಲ್ ಅಂತ ಅನ್ಸುತ್ತೆ. ಅಂಡ್ ದಟ್ಸ್ ದೇರ್ ಚಾಯ್ಸ್. ಸೊ ಆ ತರ ಏನಾದ್ರು ನಿಮ್ಗೆ ಫೀಲ್ ಆದ್ರೆ ನಿಮ್ಮ ಮೊದಲನೇ ಒಂದು ಸೆರಗದು ಪ್ಲೀಟ್ ಏನಿದೆ ಅದನ್ನ ಫ್ಲಿಪ್ ಮಾಡಿ. ಓಕೆ, ಓಪನ್ ಮಾಡಿ ಇದನ್ನ ಒಳಗಡೆ ಭಾಗನ ಮೇಕ್ ಶೋರ್ ನೀವು ಇಲ್ಲಿ ಪಿನ್ ಮಾಡ್ಕೊಳ್ಳಿ. ನನ್ನ ಹತ್ರ ಎಷ್ಟು ಪೆನ್ ಇತ್ತು ಅಷ್ಟು ಖಾಲಿ ಮಾಡ್ಬಿಟ್ಟಿದ್ದೀನಿ. ಅಲ್ಲಿ ಒಂದು ಪೆನ್ ಕೂಡ ಬಿಕ್ಕಿಲ್ಲ ಇವಾಗ. ಸೊ ಇದನ್ನ ನನ್ನ ಕ್ರಾಪ್ ಟಾಪ್ ಅಥವಾ ಬ್ಲೌಸ್ ಜೊತೆ ಪಿನ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ಇದನ್ನ ನಾನು ಮಾಮೂಲಿ ಹೇಗಿತ್ತು ಹಾಕಿ ಕೂರಿಸಿದ್ರೆ ಇವಾಗ ನಾನು ಈ ಕಡೆ ಟರ್ನ್ ಮಾಡಿದ್ರೆ ಕೂಡ ನನ್ನ ಟಮ್ಮಿ ಏರಿಯಾ ಹೈಡ್ ಆಗಿದೆ, ಕಾಣಿಸ್ತಾ ಇಲ್ಲ. ಇವಾಗ ಸೀರೆ ಏನು ಉಟ್ಕೊಂಡಾಯ್ತು. ಜ್ಯೂಲ್ರಿಗೆ ಏನ್ ಮಾಡಬೇಕು ಅಂತ ಅಂದ್ರೆ ಸಿಂಪಲ್ ಜ್ಯೂಲ್ರಿನ ಆಪ್ಟ್ ಮಾಡಿ. ಅಫ್ಕೋರ್ಸ್ ಒಂದು ಕೈಗೆ ಡೆಫಿನೆಟ್ಲಿ ವಾಚ್ ಹಾಕೊಳ್ಳಿ. ಒಂದು ಕೈಗೆ ವಾಚ್ ಹಾಕೊಂಡು ಇನ್ನೊಂದು ಕೈನ ನೀವು ರಿಂಗ್ಸ್ ಇಂದ ನೀವು ಆಕ್ಸೆಸರೈಸ್ ಮಾಡ್ಬೋದು. ಸೇ ಫಾರ್ ಎಕ್ಸಾಂಪಲ್ ನೀವು ರೈಟ್ ಸೈಡ್ಗೆ ವಾಚ್ ಹಾಕಿದ್ರೆ ಲೆಫ್ಟ್ ಸೈಡ್ಗೆ 1-2 ರಿಂಗ್ ಹಾಕೊಳ್ಳಿ. ಅಥವಾ ನೀವು ಲೆಫ್ಟ್ ಸೈಡ್ಗೆ ವಾಚ್ ಹಾಕೋರಾದ್ರೆ ರೈಟ್ ಸೈಡ್ಗೆ ರಿಂಗ್ಸ್ ಹಾಕೊಳ್ಳಿ. ಸೊ ದಟ್ ಈಸ್ ಮಿನಿಮಲ್ ಅಂಡ್ ಯು ಪುಟ್ ಎಫರ್ಟ್ಸ್ ಅಂತ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಅಂಡ್ ಎಲಿಗೆಂಟ್ ಆಗಿ ಕಾಣಿಸುತ್ತೆ. ಅಂಡ್ ವೆನ್ ಇಟ್ ಕಮ್ಸ್ ಟು ನೆಕ್ ಪೀಸಸ್ ಆರ್ ಜ್ಯೂಲ್ರಿ ಆರ್ ಇಯರಿಂಗ್ ಆ ಥರ ಏನಾದರೂ ಬಂದಾಗ ಮೇಕ್ ಶೋರ್ ನೀವು ಒಂದು ಸಿಂಗಲ್ ಪಾಯಿಂಟ್ ಆಫ್ ಅಟ್ರಾಕ್ಷನ್ ಅಥವಾ ಒಂದು ಪಾಯಿಂಟ್ನ ನೀವು ಹೈಲೈಟ್ ಮಾಡೋಕ್ಕೆ ಟ್ರೈ ಮಾಡಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಈ ಸೀರೆ ಮೇಲೆ ಈ ಜ್ಯೂಲ್ರಿ ಹಾಕ್ತಾ, ಸೊ ಹಿಂಗೆ ಇಟ್ಕೊಂಡು ಮಾತಾಡೋಣ. ಸೊ ಈ ತರ ನಾನು ಒಂದೇ ಒಂದು ಜ್ಯೂಲ್ರಿ ಹಾಕಿರೋದ್ರಿಂದ ಕಾನ್ಸಂಟ್ರೇಷನ್ ನನ್ನ ಕಿವಿದ್ರ ಮೇಲೆ ಜಾಸ್ತಿ ಹೋಗ್ತಾ ಇಲ್ಲ. ಅಂಡ್ ಆಲ್ಸೋ ಬಿಕಾಸ್ ನಾನು ವರ್ಕ್ ಇರೋ ಅಂತ ಒಂದು ಟಾಪ್ನ ಬ್ಲೌಸ್ ಆಗಿ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಇಲ್ಲೂ ಕೂಡ ತುಂಬಾ ಕಲರ್ ಇರುವಂತಹ ಒಂದು ಜ್ಯೂಲ್ರಿ ಹಾಕೊಂಡ್ರೆ ಅದು ಕೂಡ ನೀಟಾಗಿ ಕಾಣಿಸೋದಿಲ್ಲ. ಸೊ ಆಪ್ಟ್ ಫಾರ್ ಸಿಂಗಲ್ ಕಲರ್ ಜ್ಯೂಲ್ರಿ. ಅದು ಗೋಲ್ಡ್, ಆಕ್ಸಿಡೈಸ್ಡ್ ಗೋಲ್ಡ್ ಇರ್ಬೋದು, ನಿಮ್ಮ ಸಿಲ್ವರ್ ಜ್ಯೂಲ್ರಿ, ಆಕ್ಸಿಡೈಸ್ಡ್ ಸಿಲ್ವರ್ ಜ್ಯೂಲ್ರಿ ಯಾವ್ದಾದ್ರೂ ಆಗಿರ್ಬೋದು. ಬಟ್ ಮೇಕ್ ಶೋರ್ ಒಂದೇ ಕಲರ್ ಜ್ಯೂಲ್ರಿನ ನೀವು ಓವರ್ ಆಲ್ ಯೂಸ್ ಮಾಡ್ತಾ ಇದ್ದೀರಾ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ನೀವೇನಾದ್ರೂ ಹಣೆ ಬಟ್ಟೆ ಇಟ್ಕೊಂಡು ಏನಾದ್ರೂ ರೆಡಿಯಾಗಿ ಹೋಗೋದಾದ್ರೆ ಇನ್ನೊಂದೆರಡು ಎಕ್ಸ್ಟ್ರಾ ಹಣೆ ಬಟ್ಟೆ ಇಟ್ಕೊಂಡು ಹೋಗಿ. ಬಿಕಾಸ್ ದಿನ ಪೂರ್ತಿ ಕುತ್ಕೊಂಡು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಕೆಲವು ಸರಿ ಬಿದೋಗ್ಬಿಡುತ್ತೆ. ಸೊ ಮೇಕ್ ಶೋರ್ ನೀವು 1-2 ಎಕ್ಸ್ಟ್ರಾ ಬಿಂದಿ ತಗೊಂಡು ಹೋಗ್ತಾ ಇದ್ದೀರಾ. ಸೊ ಇದು ನನ್ನ ಓವರ್ ಆಲ್ ಲುಕ್. ಸೊ ಐ ಹೋಪ್ ನಿಮಗೆ ತುಂಬಾ ಟಿಪ್ಸ್ ಅಂಡ್ ಟ್ರಿಕ್ಸ್ ಇವತ್ತು ಶೇರ್ ಮಾಡಿದ್ದೀನಿ. ನಿಮ್ಗೆ ಅದೆಲ್ಲ ಯೂಸ್ಫುಲ್ ಅಂತ ಅನ್ಸುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ಲುಕ್ ಹೇಗಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಈ ವಿಡಿಯೋ ಆಲ್ಮೋಸ್ಟ್ ಎಂಡ್ ತಲುಪಿದ್ದೀವಿ. ಐ ಹೋಪ್ ನಿಮಗೆ ಈ ವಿಡಿಯೋಲಿ ನಾನು ಶೇರ್ ಮಾಡಿರುವಂತಹ ಟಿಪ್ಸ್ ಅಂಡ್ ಟ್ರಿಕ್ಸ್ ಯೂಸ್ ಆಗುತ್ತೆ ಆ್ಯಂಡ್ ಹೆಲ್ಪ್ಫುಲ್ ಆಗಿರುತ್ತೆ ಅಂತ. ಯಾಕಂದ್ರೆ ಇವಾಗ ತುಂಬಾ ಕಾಲೇಜಸ್ ಅಲ್ಲಿ ಪ್ರೆಸೆಂಟೇಷನ್ ನಡೀತಾ ಇದೆ. ತುಂಬಾ ಜನದ್ದು ಲಾಸ್ಟ್ ಸೆಮಿಸ್ಟರ್ ಶುರು ಆಗಿದೆ. ಪ್ರೆಸೆಂಟೇಷನ್ ಕೊಡ್ಬೇಕಾಗತ್ತೆ, ನಿಮ್ಮ ಪ್ರಾಜೆಕ್ಟ್ ವರ್ಕ್ ಇರುತ್ತೆ, ಅಥವಾ ನಿಮ್ಮ ತುಂಬಾ ಜನ ಸ್ಕೂಲ್ಗಳು ಇವಾಗ ಸಮ್ಮರ್ ಹಾಲಿಡೇ ಶುರು ಆಗಿರೋದ್ರಿಂದ ಇಂಟರ್ವ್ಯೂಸ್ ಶುರು ಆಗುತ್ತೆ ಸ್ಕೂಲ್ ಟೀಚರ್ಗಳಿಗೆ. ಇನ್ನ ತುಂಬಾ ಜನಕ್ಕೆ ರೀಸೆಂಟ್ ಆಗಿ ಸೀರೆ ಮೇಲೆ ಆಸೆ ಬಂದು ಅಯ್ಯೋ ನಾನು ಆಫೀಸಿಗೆ ಸೀರೆ ಉಟ್ಕೊಂಡು ಹೋಗ್ಬೇಕಲ್ಲ ಅಂತೆಲ್ಲ ಅನಿಸ್ತಾ ಇರುತ್ತೆ. ಸೊ ಆ ಥರದವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಈ ಟಿಪ್ಸ್ ಅಂಡ್ ಟ್ರಿಕ್ಸ್ನ ಅವ್ರ ಜೊತೆ ಶೇರ್ ಮಾಡಿ.
ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ನಿಮ್ಮ ಫೇವ್ರೆಟ್ ಟಿಪ್ ಯಾವುದು ಅಂತ ನನಗೆ ಖಂಡಿತ ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಅಂಡ್ ಒಂದು ನಿಮಿಷ, ಓಕೆ, ನನ್ನ ಚಾನಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಖಂಡಿತ ಇವಾಗ ಮಾಡ್ಕೊಳ್ಳಿ. ಫ್ರೀ ಆಗಿ ವಾರಕ್ಕೆ 2 ವಿಡಿಯೋ ನೋಡಿ. ನನ್ನ ವಿಡಿಯೋಸ್ ಸಂಡೇ ಮತ್ತೆ ವೆನ್ಸ್ಡೇ 4 ಗಂಟೆ ಸಂಜೆಗೆ ಅಪ್ಲೋಡ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಅಲ್ಲಿವರೆಗೂ ಬಾಯ್.